ಇದನ್ನ ನೋಡೋದಕ್ಕೆ ನಾನು 5,500 ಕಿಲೋಮೀಟರ್ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಈ ಎಂಡೇಂಜರ್ಡ್ ಸ್ಪೀಸೀಸ್ನ ನೋಡೋದಕ್ಕೆ. ಇದು ನೋಡೋಕೆ ಕೋತಿ ತರ ಇದೆ, ಆದ್ರೆ ಕೋತಿ ಜಾತಿ ಅಲ್ಲ ಇದು. ಬಟ್ ಜಗತ್ತಿನಲ್ಲಿ ಈ ತರಾನು ಒಂದು ಪ್ರಾಣಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರೋವರೆಗೂ. ಇಂಡೋನೇಷಿಯಾದ ಸಮುದ್ರ ಮತ್ತೆ ಈ ಫಿಲಿಪೀನ್ಸ್ನ ಈ ಬೊಹೋಲ್ದಲ್ಲಿ ಸಿಕ್ಕಾಪಟ್ಟೆ ನೋಡೋದಕ್ಕೆ ಸಿಗುತ್ತೆ ಈ ಟಾರ್ಸಿಯರ್ಗಳು. ನಮ್ಮ ಕಣ್ಣಿಗಂತೂ ನಿಜವಾಗ್ಲೂ ಅವನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪುಟಾಣಿಗಿರ್ತವೆ. ಆ್ಯಂಡ್ ಹೊಸ್ದಾಗಿ ಹುಟ್ಟುತ್ತಲ್ಲ ಆ ಮಗು ನಮ್ಮ ಹೆಬ್ಬೆರಳಷ್ಟು ದಪ್ಪ ಇರುತ್ತಂತೆ, ಬಟ್ ಆಗ್ಲೇನೆ ಅದು ಜಂಪ್ ಮಾಡೋದನ್ನ ಕಲ್ತಿರುತ್ತಂತೆ ಹುಟ್ಟಿದ ಮೊದಲನೇ ದಿನದಿಂದಾನೆ. ಆಮೇಲೆ ಇವುಗಳ ಕಣ್ಣು, ಅಬ್ಬಾ ದೇವ್ರೆ, ಆ ಕಣ್ಣು ನೋಡಿ ನಾನು ಶಾಕ್ ಆದೆ, ಯಾಕಂದ್ರೆ ಅಷ್ಟು ದೊಡ್ಡ ಕಣ್ಣಿರೋ ಯಾವ ಒಂದು ಪ್ರಾಣಿಗಳನ್ನ ನಾನು ನೋಡಿರ್ಲಿಲ್ಲ. ಬಾಡಿ ಇಷ್ಟೇ ಕಣ್ಣು ಇಷ್ಟ ಅಗಲ ಇದೆ, ಅವುಗಳ ಬ್ರೈನ್ಗಿಂತ ಕಣ್ಣು ದೊಡ್ಡದಾಗಿದೆಯಂತೆ. ಮತ್ತೆ ಕಣ್ಣು ಫಿಕ್ಸ್ಡ್, ಆ ಕಡೆ ಈ ಕಡೆ ಆಚೆ ಈಚೆ ತಿರುಗಾಡೋದೇ ಇಲ್ಲ. ಬಟ್ ಮೂವೆಗಳು ತಿರುಗುತ್ತಲ್ಲ ಅದೇ ರೀತಿ 180 ಡಿಗ್ರಿ ಕತ್ತನ್ನ ರೊಟೇಟ್ ಮಾಡೋ ಕೆಪಾಸಿಟಿ ಇದೆ. ಅದೆಲ್ಲದಕ್ಕಿಂತ ವಿಚಿತ್ರ ಏನಂದ್ರೆ ಅವುಗಳ ಬಾಡಿ ಇಷ್ಟಿದೆ, ಬಾಲ ಮಾತ್ರ ಒಂದು 7-8 ಇಂಚ್ ಉದ್ದ ಇದೆ. ಸೊ ಅವುಗಳು ನಾಶ ಆಗ್ತಿದೆ ಅನ್ನೋ ರೀಸನ್ಗೆ ಇಲ್ಲಿ ಅವನ್ನ ಕನ್ಸರ್ವ್ ಮಾಡಿದ್ದಾರೆ. ಮತ್ತು ಒಂದಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕು. ಮತ್ತು ಇವೆಲ್ಲ ಕಾರ್ನಿವೋರಸ್ ಅನಿಮಲ್ಗಳು. ಸೊ ಇದು ಕೋತಿ ಥರ ಬಾಳೆಹಣ್ಣು, ಹಾವಣ್ಣು, ಇವಣ್ಣು ಅಂತ ಕಿತ್ಕೊಂಡು ತಿನ್ನಲ್ಲ ಅನ್ನೋದು ಫುಲ್ ಖುಷಿ ಆಯಿತು ಬಂದಿದ್ದಕ್ಕೆ. ಹೋಪ್ ನಿಮಗೂ ಅಷ್ಟೇ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.